ಕಾರಂತ ಬಡಾವಣೆ ಸೊಬಗು 135 ಎಕರೆ ಮತ್ತು 80ಕ್ಕೂ ಹೆಚ್ಚು ಉದ್ಯಾನವನಗಳು, ಬಫರ್ ವಲಯಗಳು ಮತ್ತು ತೆರೆದ ಸ್ಥಳಗಳಲ್ಲಿ ಹರಡಿರುವ ಡಿಎಸ್ಕೆಎಲ್ ಇಲ್ಲಿ ದೊಡ್ಡ ತೋಟ ಹಾಗೂ ಜೀವವೈವಿಧ್ಯ, ಅಂತರ್ಜಲ ಮರುಪೂರಣ, ಇಂಗಾಲದ ವಿಂಗಡಣೆ ಮತ್ತು ನಗರ ತಂಪಾಗಿಸುವಿಕೆ ಒಟ್ಟಿಗೆ ಒಂದೇ ಜೀವಂತ ಜಾಲವಾಗಿ ಕಾರ್ಯನಿರ್ವಹಿಸುವಂತಹ ಅನೇಕ ಯೋಜನೆಗಳಿಗೆ ದಾಖಲೆ ಪ್ರಮಾಣದ ಗಿಡ ನೆಡುವ ಕಾರ್ಯಕ್ರಮವನ್ನು ಬಳಸಿಕೊಂಡಿತು. ಡಿಎಸ್ಕೆಎಲ್ 3 ಬಿಡಿಎ ಲೇಔಟ್ಗಳಲ್ಲಿ 244 ಎಕರೆ ಹಸಿರು ಜಾಲದ ಆಧಾರ ಸ್ತಂಭವಾಯಿತು. ಅದರ 80 ಸೈಟುಗಳು ಮತ್ತು 7 ಲಕ್ಷಕ್ಕೂ ಹೆಚ್ಚು ಸಸಿಗಳ ಜೊತೆಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ 103.7 ಎಕರೆಗಳಲ್ಲಿ ಸುಮಾರು 5 ಲಕ್ಷ ಸಸಿಗಳೊಂದಿಗೆ 41 ಸೈಟ್ಗಳನ್ನು ಸೇರಿಸಿತು. ಆದರೆ ಬನಶಂಕರಿ 6ನೇ ಹಂತವು 20 ಎಕರೆಗಳಲ್ಲಿ 10 ಸೈಟ್ಗಳನ್ನು ಕೊಡುಗೆಯಾಗಿ ನೀಡಿತ್ತು. ಇದು ಉದ್ಯಾನವನಗಳು, ಸರೋವರ, ಬಫರ್ಗಳು ಮತ್ತು ಮಳೆ ನೀರಿನ ಕಾರಿಡಾರ್ಗಳ ಮೇಲೆ ಕೇಂದ್ರೀಕರಿಸಿದೆ. ಕೆಲಸದ ಪ್ರಮಾಣಕ್ಕೆ ಬೃಹತ್ ಕ್ರೋಢೀಕರಣದ ಅಗತ್ಯವಿತ್ತು. ಡಿಎಸ್ಕೆಎಲ್ನಲ್ಲಿ ತೀವ್ರವಾದ ಭಾಗವಹಿಸುವಿಕೆಯೊಂದಿಗೆ ನಗರಾದ್ಯಂತ 50,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸೇರಿಕೊಂಡರು. ರೇವಾ ವಿಶ್ವವಿದ್ಯಾಲಯ ಮತ್ತು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿದ್ಯಾರ್ಥಿಗಳು, ಶ್ರೀ ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟ್ಗಳ ನಿವಾಸಿಗಳು, ಹತ್ತಿರದ ಸಮುದಾಯಗಳು ಮತ್ತು ವೃತ್ತಿಪರರೊಂದಿಗೆ ಕೆಲಸ ಮಾಡಿದರು. ಶ್ರೀ ವೈಷ್ಣವಿ ಸೆರೆನ್ ಅಪಾರ್ಟ್ಮೆಂಟ್ಸ್ ನಿವಾಸಿ ಶೋಭಾ ನೆಲದ ಭಾವನೆಯನ್ನು ಪ್ರತಿಬಿಂಬಿಸುತ್ತಾ, ಇಂದು ನೆಟ್ಟ ಮರಗಳು ಮುಂಬರುವ ದಿನಗಳಲ್ಲಿ ನಮಗೆ ಆಮ್ಲಜನಕವನ್ನು ಒದಗಿಸುತ್ತವೆ, ಜೊತೆಗೆ ಹೆಚ್ಚುತ್ತಿರುವ ತಾಪಮಾನವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಾಲಿನ್ಯವನ್ನ ಕಡಿಮೆ ಮಾಡುತ್ತದೆ ಎಂದು ಹೇಳಿದರು. ಬಿಡಿಎ ಮತ್ತು ಇತರ ಸಂಸ್ಥೆಗಳ ವ್ಯವಸ್ಥೆಗಳನ್ನು ಅವರು ಶ್ಲಾಘಿಸಿದರು. ನಾನು ನನ್ನ ತಾಯಿ ಮತ್ತು ಕುಟುಂಬದೊಂದಿಗೆ ಬಂದಿದ್ದೇನೆ. ಈ ವ್ಯವಸ್ಥೆಗಳು ನಮಗೆ ಉತ್ತಮ ವಾರಾಂತ್ಯದ ಅನುಭವವನ್ನು ನೀಡಿವೆ ಎಂದು ಹೇಳಿದರು. ನನ್ನ ಹೆಸರು ಶೋಭಾ ಅಂತ ಹೇಳಿ, ನಾನಿಲ್ಲಿ ವೈಷ್ಣವ್ ಸೆರೆನ್ ಅಪಾರ್ಟ್ಮೆಂಟ್ಸಿಂದ ಬಂದಿದ್ದೀನಿ. ಇದು ಒಂದು ಗ್ರೀನ್ ಇನಿಷಿಯೇಟಿವ್ ಅಂತ ಹೇಳಿ ಬಿಡಿಎ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಯಿತು. ನಮ್ಮ ಅಪಾರ್ಟ್ಮೆಂಟ್ಸಿಂದನೇ ತುಂಬ ಜನ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳಿಗೆ ಏನಂದರೆ, ಈಗ ಎಲ್ಲ ಕಡೆನೂ ಗ್ಲೋಬಲ್ ವಾರ್ಮಿಂಗ್ ಆಗಿ ಗಿಡಗಳೇ ಎಲ್ಲೂ ಇಲ್ಲ. ಬಟ್ ಬಿಡಿಎ ಇನಿಷಿಯೇಟ್ ತೊಗೊಂಡು ಇಷ್ಟೊಂದು 15 lakhs ಸ್ಯಾಪ್ಲಿಂಗ್ಸ್ ಅಂದರೆ 15 ಲಕ್ಷ ಗಿಡಗಳನ್ನ ಉಣ್ತಾ ಇದ್ದಾರೆ ಬೇರೆ ಬೇರೆ ಇದರಲ್ಲಿ, ಬಿಡಿಎ ಇದರಲ್ಲಿ. ಅದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವಾಗ ನಾಳೆ ನನ್ನ ಮಗಳು ದೊಡ್ಡವಳಾದರೆ ಅವಳು ಬಂದಾಗ ಅಟ್ಲೀಸ್ಟ್ ಈ ಗಿಡಗಳೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಇವಾಗಲೂ ಅಷ್ಟೇ, ಹಿಂದೆಗಡೆ ನೋಡ್ಬೋದು, ಬೇರೆ ಕಡೆ ನೋಡ್ಬೋದು. ಒಂದು ಗಿಡ ಬೆಳೆದಾಗ ಫ್ರೆಶ್ ಆಕ್ಸಿಜನ್ ಸಿಗುತ್ತೆ ಮತ್ತು ಜನಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಇವಾಗ ಆ ಅಪಾರ್ಟ್ಮೆಂಟ್ಸ್ ವೈಷ್ಣವಿ ಸೆರೆನಿಂದ ವಾಕಿಂಗ್ ಬಂದಾಗ ಇಲ್ಲಿ ಇಷ್ಟೊಂದು ಗಿಡಗಳೆಲ್ಲ ನೋಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ. ಲೀಲಾ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟಿಂದನೇ ಇವ್ರು ನಮ್ಮನ್ನೆಲ್ಲ ಹೇಳಿ, ಅವ್ರು ಬಿಡಿ ಎಂಪ್ಲಾಯಿ, ಅವ್ರು ನಮಗೆಲ್ಲ ಇನಿಷಿಯೇಟ್ ಮಾಡಿ 1 ತಿಂಗಳಿಂದ ಹೇಳ್ತಾಯಿದ್ರು ಎಲ್ಲರೂ ಬನ್ನಿ ಬನ್ನಿ ಅಂತ ಹೇಳಿ. ಯಾಕಂದರೆ ಇದು ಶನಿವಾರ ಆರ್ಗನೈಸ್ ಮಾಡಿದ್ರು. ನಾವೆಲ್ಲ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ನಾಳೆ ನಾವೆಲ್ಲರೂ ಇಲ್ಲಿ ನಡ್ಕೊಂಡು ಹೋದಾಗ ನಾವು ನೆಟ್ಟಿರೋ ಗಿಡ ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ. ಇದು ಇವತ್ತು ನೆಟ್ಟಿರೋದು ಎಷ್ಟೊಂದು ವರ್ಷಗಳಾದರೂ ನಮಗೆ, ನಮ್ಮ ಮಕ್ಕಳಿಗೆ, ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಸೊ ಬಿಡಿಎ ಮಾಡಿರೋ ಗ್ರೀನ್ ಇನಿಷಿಯೇಟಿವ್ ತುಂಬ ಯೂಸ್ಫುಲ್ ಆಗಿದೆ ಎಲ್ಲರಿಗೂ, ರೆಸಿಡೆಂಟ್ಸ್ಗೆ, ಇಲ್ಲಿರೋ ಜನಗಳಿಗೆ ಎಲ್ಲರಿಗೂ. ಸುತ್ತಮುತ್ತ ಎಲ್ಲ ಗೊತ್ತಿರೋಂಗೆ ಬಿಡಿಎ ಕಾಂಪ್ಲೆಕ್ಸ್ ಎಲ್ಲ ಅಂದರೆ ಬಿಡಿಎ ಸೈಟ್ಸ್ ಎಲ್ಲ ಇದೆ. ಅಲ್ಲಿ ಜನಗಳು ಬಂದಾಗ ಅವ್ರಿಗೂ ಈ ಗಿಡಗಳೆಲ್ಲ ನೋಡಿ ತುಂಬ ಸಂತೋಷ ಆಗುತ್ತೆ. ಇದರಿಂದ ಪರಿಸರಕ್ಕೂ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.